ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಈಗಾಗಲೇ ಲವ್ ಮಾಕ್ಟೇಲ್ 2 ಸಿನಿಮಾದಲ್ಲಿ ತನ್ನ ವಿಭಿನ್ನ ಹಾಗೂ ವಿಶೇಷ ಅಭಿನಯದ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಳಪತಿ ಅಭಿಲಾಷ್ ಅವರು. ಲವ್ ಮಾಕ್ಟೇಲ್ 3 ಬರ್ತಾ ಇದೆ, ಇದೇ 19ನೇ ತಾರೀಕು. ಸೊ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಅವರ ಡಿಫರೆಂಟ್ ಅಭಿನಯವನ್ನ ನೋಡಬಹುದು, ಹಾಗೇನೆ ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಒಂದಿಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಕಂಗ್ರಾಚುಲೇಷನ್ಸ್, ಆಕ್ಟರ್ ಟು ಡೈರೆಕ್ಟರ್ ಆಗ್ತಿದ್ರೆ ಅಂತ ವಿಚಾರ ಗೊತ್ತಾಯ್ತು. ಅದಕ್ಕಿಂತ ಮೊದಲು ಲವ್ ಮಾಕ್ಟೇಲ್ 3 ಬಗ್ಗೆ ಮಾತಾಡೋಣ. ಸೊ ಫ್ರೆಂಡ್ ಅಂತ ಗೊತ್ತಿದೆ ಈಗಾಗಲೇ. ಸೊ ಏನೇನ್ ಕ್ಯಾರಿ ಆಗುತ್ತೆ, ಹೆಂಗೆಲ್ಲ ಇರುತ್ತೆ ಲವ್ ಮಾಕ್ಟೇಲ್ ಅಲ್ಲಿ ನಿಮ್ಮ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಕಾಂಬಿನೇಷನ್ ಸೀನ್ಸ್ ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಸರ್ ಅದೇ ಆಸ್ ಇಟ್ ಈಸ್ ಫ್ರೆಂಡ್ಶಿಪ್ ಅನ್ನೋದು 1 ಅಲ್ಲಿ 2 ಅಲ್ಲಿ ಏನಿತ್ತು ಅದು ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ಆದಿಗೆ ಅವನ ಕಷ್ಟಕ್ಕೂ ಸುಖಕ್ಕೂ ದುಃಖಕ್ಕೂ ನೋವಿಗೂ ಎಲ್ಲಾ ರೀತಿ ಭಾಗಿಯಾಗಿ ವಿಜು ಇದ್ದೇ ಇರ್ತಾನೆ ಅಷ್ಟೇ. ಸೊ ಈಗ ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ, ನಿಧಿಮ್ ಅವರು ಲವ್ ಮಾಕ್ಟೇಲ್ 3 ಅಲ್ಲಿ ಇರ್ತಾರ ಅನ್ನುವಂಥದ್ದು. ಸರ್ ನಾನು ನಿಜ ಸಿನಿಮಾ ನೋಡಿಲ್ಲ ಸರ್. ಅಲ್ಲ ಆಕ್ಟ್ ಮಾಡಿದ್ರ ಸರ್? ಅದು ನಾನು ನೋಡಿಲ್ಲ, ಫುಲ್ ನೋಡೇ ಇಲ್ಲ ಸರ್. ನಾನು ನನ್ನ ಪಾರ್ಟ್ ಮಾತ್ರ ಆಕ್ಟ್ ಮಾಡಿ ಬಂದಿದ್ದೀನಿ. ಅಂದ್ರೆ ನಾನು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ ಎಕ್ಸೈಟ್ಮೆಂಟ್ ಅಲ್ಲಿ. ಓಕೆ, ಹೆಂಗಿರ್ಬೋದು ಇವಾಗ ಲವ್ 1 ಆಯ್ತು, 2 ಆಯ್ತು, 3 ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು? ಸರ್ ನಾನ್ ನೋಡ್ದಂಗೆ ಫನ್ ಅಂತೂ ಇದ್ದೇ ಇದೆ ಸರ್. ಅಂದ್ರೆ ನಾನಿದ್ದೀನಿ ಅಂದ್ರೆ ಅದು ಫನ್ ಇದ್ದೇ ಇರುತ್ತೆ. ಅದ್ ಬಿಟ್ರೆ ಬೇರೆ ಎಪಿಸೋಡ್ಸ್ ಎಲ್ಲ ನನ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಇರ್ಲಿಲ್ಲ. ನನ್ನ ಎಪಿಸೋಡ್ಸ್ ಏನಿತ್ತು ಅದು ನಾನು ಕೆಲಸ ಮಾಡಿ ಬಂದಿದ್ದೀನಿ ಅಷ್ಟೇ. ಈ ಸತಿ ನಮ್ ಡೈರೆಕ್ಟರ್ ಹತ್ರ ನನ್ ಕಥೆನೂ ಕೇಳಿಲ್ಲ. ಅವರು ಅಂದ್ರೆ ಅವ್ರದೇ ಆದೊಂದು ಅಂದ್ರೆ ಈ ಕ್ಯೂರಿಯಾಸಿಟಿ ಇರುತ್ತಲ್ಲ ಸರ್. ನನ್ 1, 2 ಎಲ್ಲ ಸಕ್ಸಸ್ ಆದ್ಮೇಲೆ 3 ಅಲ್ಲಿ ಇನ್ನ ಏನ್ ಕೊಡ್ಬೋದು, ಏನ್ ಮಾಡ್ಬೋದು ಅಂತ ಹೇಳಿ. ಸೊ ಅದ್ ಹಂಗೆ ಇರ್ಲಿ ನನ್ನ ಮೈಂಡ್ ಅದಲ್ಲಿ ಅಂತ ನಾನು ಅದೇ ತರ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಥಿಯೇಟರ್ ಅಲ್ಲಿ ನೋಡೇ ಎಕ್ಸ್ಪೀರಿಯನ್ಸ್. ಅಲ್ಲ ಈಗ ಲವ್ ಮಾಕ್ಟೇಲ್ 1 ಅಲ್ಲಿ ಕಾಲೇಜ್ ಅದು ಇದೆಲ್ಲ ನೋಡಿದ್ವಿ, 2 ಅಲ್ಲಿ ಮದುವೆ ವಿಚಾರ ಅದು ಇದೆಲ್ಲ ನೋಡಿದ್ವಿ, 3 ಅಲ್ಲಿ ಬೇರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ಸರ್ ಅದೇ ಪುಟ್ಟ ನಿಧಿ ಒಂದು ಆಡ್ ಆಗಿದೆ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಅಷ್ಟೇ. ಎಷ್ಟು ದಿನಗಳ ಕಾಲ ನೀವು ಶೂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ನಾನೊಂದು 15 ದಿನ ಮಾಡಿದೆ ಸರ್. ಸಿನಿಮಾ ಶೂಟ್ ಆಗಿದ್ದೆ 25 ಡೇಸ್ ಅಷ್ಟೇ ಸರ್. ಈಗಾಗಲೇ 3 ಸಾಂಗ್ ರಿಲೀಸ್ ಆಗಿದೆ. ಸೊ ನೀವೇನಾದ್ರೂ ಒಂದ್ ಸಾಂಗ್ ಅಲ್ಲ ಅಥವಾ ಏನೋ ಕಾಣಿಸ್ಕೊಳ್ಳುವಂತದ್ದು ಏನಾದ್ರು ಇದೆಯಾ? ಹಂಗೆ ಆತರ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ? ಇಲ್ಲ, ಸಾಂಗ್ ಗೊತ್ತಿಲ್ಲ, ಸಾಂಗ್ ಯಾವ್ದು ಮಾಡಿಲ್ಲ, ನಾನ್ ಮಾಡಿಲ್ಲ. ನೆಸೆಸಿಟಿ ಇಲ್ಲ ಅನ್ಸುತ್ತೆ ಸಿನಿಮಾಗೆ. ಅಂದ್ರೆ ತುಂಬಾ ಅಂದ್ರೆ ಅಲ್ಲಿ ಕೆಲಸ ಇದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳೋಂತ ಡೈರೆಕ್ಟರ್ ನಮ್ಮ. ಸೊ ಎಲ್ಲೂ ನಂದು ಯಾವ್ದು ಇಲ್ಲ ಅನ್ಸಿಲ್ಲ. ಪುಟ್ ನಿಧಿಮ ಜೊತೆ ಏನಾದ್ರು ನಿಮ್ಮ ಕಾಂಬಿನೇಷನ್ ಸೀನ್ಸ್ ಖಂಡಿತ ಇರುತ್ತಲ್ಲ ಸರ್. ಸ್ನೇಹಿತನ ಮಗಳು ಅಂದ್ಮೇಲೆ ನನ್ ಮಗಳು ಇದ್ದಂಗಲ್ವಾ, ಖಂಡಿತ. ಸೊ ನಿಮ್ಮ ಮತ್ತೆ ನಿಧಿಮ ಮಧ್ಯೆ ಏನಾದ್ರು ಜುಗಲ್ಬಂದಿ ಆತರ ಸೀನ್ಸ್ ಇರಬಹುದಾ ಅಂತ? ಒಂದಷ್ಟು ಎಲಿಮೆಂಟ್ಸ್, ಯಾಕಂತಂದ್ರೆ ಫ್ರೆಂಡ್ ಮಗಳ ಜೊತೆ ಹೆಂಗಿರ್ತಾರೆ ಅಂತ ಗೊತ್ತಿರುತ್ತೆ, ಕೀಟ್ಲೆ ಮಾಡುವಂತದ್ದು ಆ ತರದ್ ಈ ತರದ್ ಏನಾದ್ರು ಸರ್ ಇರ್ಬೋದು, ಇಲ್ದೇನೂ ಇರಬಹುದು. ಕ್ವಶನ್ ಮಾರ್ಕ್. ಎಸ್, ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಸರ್? ಸರ್ ನಡೀತಾ ಇದೆ. ಅಂದ್ರೆ ಈಗ ಮುದೋಳ್ ಒಂದ್ ಸಿನಿಮಾ ರಿಲೀಸ್ ಆಗ್ಬೇಕು, ಇನ್ನೊಂದ್ ಸಿನಿಮಾ ಸೈನ್ ಮಾಡಿದ್ದೀನಿ ರೀಸೆಂಟ್ ಆಗಿ. ಈಗ ಲವ್ ಮಾಕ್ಟೇಲ್ 3 ಬರ್ತಾ ಇದೆ. ನಾನೊಂದ್ ಕತೆ ಬರೀತಾ ಇದ್ದೀನಿ, ರೈಟಿಂಗ್ ಅಲ್ಲಿ ಕೂತಿದ್ದೀನಿ. ಸೊ ಇಷ್ಟು ಪ್ರೊಸೆಸ್ ಅಲ್ಲಿ ಇದೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ನಿರ್ದೇಶನದ ಸಿನಿಮಾವನ್ನ? ಸರ್ ಹೇಳ್ತೀನಿ ಸರ್, ನಾನು ಶೀಘ್ರದಲ್ಲೇ ಹೇಳ್ತೀನಿ. ಯಾಕೆಂದ್ರೆ ಅದು ಸ್ಟೋರಿ ಫುಲ್ ಕಂಪ್ಲೀಟ್ ಆಗಿ ಗ್ರಿಪ್ ಸಿಗ್ಬೇಕು. ಅದು ನನ್ಗೆ ಎಲ್ಲಾ ಕಡೆಯಿಂದ ಅಂದ್ರೆ ನಾನು ಓಕೆ ಅಂತ ನನ್ನ ಮನ್ಸಿಗೆ ಅನ್ಸಿದ ಮೇಲೆ ನಾನು ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಕಾಯ್ತಾ ಇದ್ದೀನಿ ಸರ್, ಅದಾದ್ಮೇಲೆ ಹೇಳ್ತೀನಿ ಖಂಡಿತ. ಓಕೆ, ಲೂಸ್ ಮದ ಯೋಗಿ ಅವ್ರು ನಿಮ್ಮನ್ನ ಬಾವೈದ ಅಂತಾರಂತೆ, ಯಾಕೆ? ಅಂದ್ರೆ ಅವ್ರು ನಾನು ಅವ್ರ ಮನೆಗೆ ಹೋಗ್ತಾ ಇದ್ವಿ ಯಾವಾಗ್ಲೂ. ನಾನು ತುಂಬಾ ಹಳೆ ಪರಿಚಯ. ಮನೆಗೆ ಹೋಗ್ತಾ ಇರುವೆ. ಮನೆಗೆ ಹೋಗ್ಬೇಕಾದ್ರೆ ನಾನು ಯೂಶಲಿ ಅಣ್ಣ ಅಕ್ಕ ಅಂತ ಕರೀತಾ ಇದ್ದೆ. ಅವಳು ಅಕ್ಕ ಆದ್ಮೇಲೆ ನೀನ್ ನನ್ನ ಯಾಕೋ ಅಣ್ಣ ಅಂತ್ಯ ಅಂತ ಅನ್ನೋರು. ಹಂಗಾರೆ ನಾನು ಭಾವ ಅಂತೀನಿ ಅಂತ ಹೇಳಿ ಅವಾಗಿಂದ ಭಾವ ಬೊಮ್ಮ ದೇವರು ಕೊಟ್ಟ ಭಾವ ನನ್ಗೆ ಅವರು. ತುಂಬಾ ನಂದು ಅವ್ರದ್ದು ತುಂಬಾ ಒಂದು ಪ್ಯೂರೆಸ್ಟ್ ಸಂಬಂಧ, ಎಲ್ಲ ಪ್ರೀತಿ. ಅದು ಡಿಫೈನ್ ಮಾಡಕ್ ಆಗಲ್ಲ. ಮೊನ್ನೆ ಒಂದು ಇಂಟ್ರೊಡಕ್ಷನ್ ಟೀಸರ್ ಏನೋ ಬಿಟ್ರು, ಹೆಂಗ್ ಅನ್ನಿಸ್ತು? ಚೆನ್ನಾಗಿದೆ ಸರ್, ಅದು ತುಂಬಾ ಒಳ್ಳೆ ಟೀಮು. ಕಿಂಗ್ ಬಂದು ತುಂಬಾ ಒಳ್ಳೆ ಟೀಮು, ಒಳ್ಳೆ ಡೈರೆಕ್ಟರ್ ಜಾಕ್, ಒಳ್ಳೆ ತಂಡ. ನಿಮ್ಗೆ ಏನ್ ಅನಿಸ್ತದೆ, ನೀವ್ ಹೇಳ್ಬೇಕು ಸರ್. ಅದು ತುಂಬಾ ಚೆನ್ನಾಗಿತ್ತು ಸರ್, ಅದಕ್ಕೆ ಕೇಳಿದ್ದು. ಚೆನ್ನಾಗಿ ಮಾಡಿ, ಚೆನ್ನಾಗಿ. ಈಗ
ಸೀರೀಸ್ ಅಂತೂ ಒಂದಾದ್ಮೇಲೆ ಒಂದು. ಈಗ ಹ್ಯಾಟ್ರಿಕ್ ಹಿಟ್ ಮೇಲೆ ಯಾವ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ನಿಮಗೆ ಅಂತ? ಯಾಕಂತಂದ್ರೆ ಆಸ್ ಎ ನಿರ್ದೇಶಕರಾಗಿ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮದೇ ಆದಂತಹ ಒಂದು ರೈಟಿಂಗ್ ಅಲ್ಲಿ ಬಿಸಿ ಇರ್ತಾರೆ. ಇವಾಗ ಫಸ್ಟ್ ಸೀರೀಸ್ ಹಿಟ್ ಆಯ್ತು ಅಂತಂದ್ರೆ ಸೆಕೆಂಡ್ ಅದಕ್ಕಿಂತ ಡಬಲ್ ಕೆಲಸ ಮಾಡಬೇಕು. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಜನರನ್ನ ಇಂಪ್ರೆಸ್ ಮಾಡಬೇಕು ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ನಿಮ್ಗೆ ಯಾವ ರೀತಿ ಮೂರನೇ ಒಂದು ಸೀಕ್ವೆಲ್ ಯಾವ ರೀತಿ ಹೊರಗಡೆ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ಅಂದ್ರೆ ಒಂದು ಕ್ಲಾರಿಟಿ ಇದೆ ಸರ್ ಇಲ್ಲಿ. ಕೃಷ್ಣ ಮಿಲನ ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಕ್ಲಾರಿಟಿ ಇಲ್ಲದೆ ಅವ್ರು ಏನು ಮಾಡಲ್ಲ. ಆಮೇಲೆ ಕತೆ ಮೇಲೆ ಗ್ರಿಪ್ ಅವ್ರಿಗಿಲ್ದೆ ಯಾವ್ದೇ ಕಾರಣಕ್ಕೂ ಮೂವ್ ಮಾಡಲ್ಲ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ದೇನೆ ಮೂವ್ ಮಾಡಕ್ಕಾಗ. ಸೊ ನೀವ್ ನೋಡಿರೋಂಗೆ 1, 2 ಇಟ್ಕೊಟ್ಟಿ 3ನೇದನ್ನ ದೊಡ್ಡ ಹೊರೆ ಅವ್ರಿಗೆ. ಸೊ ಆ ಹೊರೆನ ಇಟ್ಕೊಂಡಾಗ ಜನಗಳಿಗೆ ಏನ್ ನಾವು ಪ್ರೂವ್ ಮಾಡ್ಬೇಕು, ಜನಗಳಿಗೆ ಏನ್ ಕೊಟ್ರೆ ಅವ್ರು ತಗೊಂತಾರೆ, ಯಾವ್ದ್ರಲ್ಲಿ ನಾವು ಸಕ್ಸಸ್ ಕಾಣ್ಬೋದು, ಜನಗಳಿಗೆ ಯಾವ ತರ ಎಮೋಷನ್ಸ್ ಇಡ್ಬೇಕು, ಯಾವ ತರ ಫನ್ ಕೊಡ್ಬೇಕು, ಇದನ್ನೆಲ್ಲ ಮಿಕ್ಸ್ ಮಾಡಿನೇ ಅವರು ಔಟ್ಪುಟ್ ತೆಗ್ದಿರ್ತಾರೆ. ಬಿಕಾಸ್ ಒಂದ್ ಕೊಟ್ಟು 2 ಸಕ್ಸಸ್ ಕೊಟ್ಟು 3 ಕೊಡೋದು ಅದು ತುಂಬಾ ದೊಡ್ಡ ವಿಷಯ. ಸೊ ಅದೆಲ್ಲಾನು ಮೈಂಡ್ ಅಲ್ಲಿ ಇಟ್ಕೊಂಡೇ ವರ್ಕ್ ಮಾಡಿರ್ತಾರೆ ಸರ್. ಆ ಕ್ಲಾರಿಟಿ ನನಗೆ ಅದ್ ನಂಬಿಕೆ ಇದೆ ಸರ್ ಕೃಷ್ಣ ಮಿಲನ್ ಅವ್ರ. ಸೊ ಅದ್ ಖಂಡಿತ ಇಟ್ಟಾಗೆ ಆಗುತ್ತೆ ಎಲ್ಲ ಮಕ್ಕಳು. ಸೊ ಈಗ ಕಾಲೇಜ್ ಅಂತೂ ಆಯ್ತು, ಅದಾದ್ಮೇಲೆ ಮದುವೆ ಆಯ್ತು. ನೆಕ್ಸ್ಟ್ ಯಾವ ತರದ ಫ್ರೆಂಡ್ಶಿಪ್ ಅನ್ನೋಂಥದ್ದು ನಾವು ಇರೋ ತನಕನೂ ಕೂಡ ಕ್ಯಾರಿ ಆಗುವಂಥದ್ದು. ಸೊ ಅಲ್ಲಿ ಯಾವ ರೀತಿಯಂತ ಎಲಿಮೆಂಟ್ಸ್ ಇರಬಹುದು ಅಂತ? ಫ್ರೆಂಡ್ಶಿಪ್ ಅಲ್ಲ ಸರ್. ಈಗ ನಿಮ್ಮ ಮತ್ತೆ ಇವಾಗ ನಿಧಿಮ್ ಅವ್ರು ಇರ್ತಾರೆ ಇಲ್ವಾ ಅನ್ನೋದಕ್ಕೆ ನೀವು ಆನ್ಸರ್ ಮಾಡಿಲ್ಲ. ಅದು ನನ್ಗೆ ಗೊತ್ತಿಲ್ಲ ಸರ್. ಯಾಕಂತಂದ್ರೆ ಎಲ್ರಿಗೂ ಕಾಡ್ತಿರುವಂತ ಒಂದು ಕ್ವಶನ್ ಮಾರ್ಕ್ ಅದು. ಈಗ ಪುಟ್ನಿಧಿಮ ಅಂತ ಇದಾರೆ ಅಂತ ಕ್ವಶನ್ ಆಯ್ತು. ಸೊ ಫ್ರೆಂಡ್ಶಿಪ್ ಅಲ್ಲಿ ಯಾವ ರೀತಿ ಅಂತ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ ಟಿಲ್ ಕಾಲೇಜ್ ಡೇಸ್ ಇಂದ ಅಂತಂದ್ರೆ ಅದೊಂಥರ ಚಟಿ ದೋಸ್ತಗಳಿದ್ದಂಗೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಇರುತ್ತೆ. ಸೊ ಅಲ್ಲೇನಾದ್ರೂ ಹೊಸತನವನ್ನ ಏನಾದ್ರು ಟ್ರೈ ಮಾಡಿದಾರ ಅಂತ ನಿಮ್ಮ ಕ್ಯಾರೆಕ್ಟರ್? ಸರ್ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಏನ್ ಸರ್ ಹೊಸತನ ಹಳೆತನ ಏನಿರಲ್ಲ ಸರ್. ಅಂದ್ರೆ ಈಗ ನಾವು ಲೈಫಲ್ಲಿ ನಿಮ್ಗೆ ಅದೇ ಒಂದು ಕಷ್ಟ ಬರ್ಬೇಕು ಅಂದ್ರೆ ಕಷ್ಟ ಬಂದಾಗ ನಿಮ್ಗೆ ಅಂತ ಒಬ್ಬ ಸ್ನೇಹಿತ ಇರ್ತಾನೆ ಅಲ್ವಾ? ಅದೇ ತರ ನನ್ಗೆ ಒಬ್ಬ ಸ್ನೇಹಿತ. ಅದೇ ತರ ವಿಜುದ ಒಂದು ಕ್ಯಾರೆಕ್ಟರ್ ಸರ್. ಅವ್ನ್ ಆದಿದ್ ಏನೇ ಕಷ್ಟ ಇರ್ಲಿ, ನೋವಿರ್ಲಿ, ನಲಿವಿರ್ಲಿ, ಅವನ ಜೊತೆಗೆ ಇದ್ದೇ ಇರ್ತಾನೆ. ಅವ್ನ್ ಮಾತಾಡದೇ ಇದ್ರು, ಎಷ್ಟೋ ವರ್ಷ ಬಿಟ್ರು, ಏನೇ ಇದ್ರು ಅವನ್ ಸತಿ ಫೋನ್ ಮಾಡಿ ನಾವು ಮಚ ನಂಗೆ ಕಷ್ಟ ಆಗೈತೆ ಅಂದ್ರೆ ಓಡ್ ಬರ್ತಾರೆ. ಆ ತರದ ಒಂದು ಸ್ನೇಹ ಕಂಟಿನ್ಯೂ ಆಗುತ್ತೆ ಸರ್. ಅಷ್ಟೇ, ಬೇರೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸರ್, ನೋಡಿಲ್ಲ. ಜಸ್ಟ್ ಅಲ್ಲ 25 to 30 ಡೇಸ್ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ದೀನಿ ಅಂತ. ಅಲ್ಲ 15 ಡೇಸ್ ಸರ್ ನಂದು. ಅದ್ರಲ್ಲೂ ಕಟ್ ಆಫ್ ಮಾಡ್ಬಿಟ್ರ ಈಗ? ಇಲ್ಲ ನಾನು ಹೇಳ್ದೆ ನಿಮ್ಗೆ 15 ಡೇಸ್ ನಂದು, 25 ಡೇಸ್ ಶೂಟ್ ಮಾಡಿದೀವಿ ಅಂತ ಹೇಳಿ. ಓಕೆ, ಈಗ ಲವ್ ಮಾಕ್ಟೇಲ್ 3 ಮಾರ್ಚ್ 19th ರಿಲೀಸ್ ಆಗ್ತಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಹಾಗೇನೆ ಈ ಡೇಟ್ ಅನೌನ್ಸ್ ಆದ ಬೆನ್ನಲ್ಲೇ ಒಂದಷ್ಟು ಇದು ಕೂಡ ಆಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೂ ಕೂಡ ಕಾರಣ ಆಯ್ತು. ಸೊ ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ಅಂತ? ಸರ್ ಅದು ಒಂದ್ ಬೇಸರ ಏನಂದ್ರೆ ಟಾಕ್ಸಿಕ್ ಮುಂದೆ ಹೋಗಿತ್ತು ಸರ್. ಯಾಕಂದ್ರೆ ಯಶ್ ಅವರು ತುಂಬಾ ಅದ್ಭುತವಾದ ನಟ. ಅವ್ರದ್ದು ವಿಷನ್ನೇ ತುಂಬಾ ಯೂಸ್ ಆಗಿರುತ್ತೆ. ಆಮೇಲೆ ಮೇಕಿಂಗ್ ಎಲ್ಲ ನೋಡ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ. ಅದು ಮುಂದೆ ಹೋಗಿದ್ದು ಕಾರಣಾಂತರಗಳಿಂದ ಅವ್ರದ್ದೊಂದು ಏನಾದ್ರಿಂದ ಮುಂದೆ ಆಗ್ತದೆ. ಅದೊಂದು ಬೇಸರ ಬಿಟ್ರೆ ಆ ಡೇಟ್ ನಮಗ್ ಸಿಕ್ತಲ್ಲ ಅಂತ ಭಾರಿ ಖುಷಿ ಇದೆ. ಸೊ ನೆಕ್ಸ್ಟ್ ಯಾರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋಂತ ಇನ್ಸ್ಪಿರೇಷನ್ ಇದೆ ಸರ್? ಅಂದ್ರೆ ಎಲ್ಲ ದೊಡ್ಡ ನಟರುಗಳ ಜೊತೆ ಮಾಡ್ಬೇಕು ಅನ್ನೋದು ಆಸೆನೇ ಇದ್ದೇ ಇರುತ್ತೆ ಸರ್. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದೇ ನಾವು ಅವರಿಂದನೇ ಕಲ್ತಿರೋದು. ಸೊ ದೊಡ್ಡ ನಟರು, ಪರಭಾಷೆ ನಟರು, ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡ್ಬೇಕು ಅಂತ ಒಂದು ಆಸೆ ಯಾವಾಗ್ಲೂ ಇದೆ ಸರ್. ಇಂಥದ್ದೇ ಡ್ರೀಮ್ ರೋಲ್ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಆಸೆ ಆಕಾಂಕ್ಷೆಗಳಿರುತ್ತೆ? ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಇನ್ನೂ ಡಿಸೈಡ್ ಮಾಡಿಲ್ಲ. ಅಂದ್ರೆ ನಂದೊಂದು ಈಗ ನಾನೊಂದೇನೋ ಒಂದು ಜಾನ್ರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಅದ್ ಸಕ್ಸಸ್ ಆದ್ರೆ ಮುಂದಕ್ಕೆ ನಾನು ಅದನ್ನ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ ಸರ್. ಓಕೆ, ಈಗ ಡಾರ್ಲಿಂಗ್ ಕೃಷ್ಣ ಅವರು ನಿಮ್ಗೆ ಆಕ್ಷನ್ ಕಟ್ ಹೇಳಿದಾಯ್ತು, ನೀವು ಕೂಡ ಆಕ್ಷನ್ ಕಟ್ ಹೇಳುವಂತ ಡೈರೆಕ್ಷನ್ ಫೀಲ್ಡ್ ಬರ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಅವ್ರಿಗೆ ಆಕ್ಷನ್ ಕಟ್ ಹೇಳುವಂತ ಒಂದು ಕ್ಷಣಕ್ಕೆ ನಾವು ಕನ್ನಡಿಗರೆಲ್ಲ ವೆಯ್ಟ್ ಮಾಡಬಹುದು ಸರ್. ಆ ಪುಣ್ಯ ಸಿಕ್ಕಿದ್ರೆ ಖಂಡಿತ ಮಾಡೋಣ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.